ಎಲ್ರಿಗೂ ನಮಸ್ಕಾರ. ಶಾರದಾ ವಿದ್ಯಾಪೀಠ ಐಎಸ್ ಮತ್ತು ಕೆಎಸ್ ತರಬೇತಿ ಸಂಸ್ಥೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ಪರ್ಧಾರ್ಥಿಗಳೇ. ಎಂದಿನಂತೆ ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡೋಣ. ನಿನ್ನೆ ಗಣೇಶ ಚತುರ್ಥಿ ಪ್ರಯುಕ್ತ ನಿನ್ನ ಸಂಸ್ಥೆಗೆ ರಜೆ ಇತ್ತು, ಹಾಗೂ ಕೂಡ ಆನ್ಲೈನ್ ಕ್ಲಾಸು ಕೂಡ ಬಂದಿಲ್ಲ. ಅದಕ್ಕೆ ಇವತ್ತಿಂದ ಮತ್ತೆ ಏನು ಅಂತಂದ್ರೆ ನಮ್ಮ ಒಂದು ಪ್ರಚಲಿತ ವಿದ್ಯಮಾನಗಳು ಇನ್ನು ಕೆಲವೇ ದಿನದಲ್ಲಿ ಏನು ಅಂತಾರೆ ನಿಮಗೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಆನ್ಲೈನ್ ಮೂಲಕ ನೀಡುವಂತ ಒಂದು ಪ್ರಬಲವಾದಂತ ಪ್ಲಾಟ್ಫಾರ್ಮ್ ಅನ್ನ ನಾವೇನು ಅಂತ ನಿಮ್ ಮುಂದೆ ತಗೊಂಡ್ ಬರ್ತಾ ಇದ್ದೇವೆ. ಈ ಒಂದು ವಿನೂತನ ಪ್ರಯೋಗವನ್ನ, ಈ ಒಂದು ವಿನೂತನ ಯೋಜನೆಯನ್ನ ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಮುಟ್ಟಬೇಕು. ಎಲ್ಲಾ ಸ್ಪರ್ಧಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು. ಯಾರು ಕೂಡ ಶಿಕ್ಷಣದ ಹಸಿವಿನಿಂದ ಇರಬಹುದು ಅಥವಾ ಓದಿನ ಹಸಿವಿನಿಂದ ವಂಚಿತರಾಗಬಾರ್ದು ಅನ್ನೋ ಒಂದೇ ಉದ್ದೇಶ ಸಲುವಾಗಿ ನಮ್ಮ ಒಂದು ಶಾರದಾ ವಿದ್ಯಾಪೀಠದೊಳಗಡೆ ವಿನೂತನವಾದಂತ ಆನ್ಲೈನ್ ಕ್ಲಾಸ್ಗಳನ್ನ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಏನು ಅಂತ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ. ಅಲ್ಲಿವರೆಗೂ ಏನು ಅಂತಂದ್ರೆ ಇವತ್ತಿನ ಈ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಈ ಪ್ರಚಲಿತ ವಿದ್ಯಮಾನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಶಾರದಾ ವಿದ್ಯಾಪೀಠದಲ್ಲಿ ಪೊಲೀಸ್ ಬ್ಯಾಚ್ಗಳು ಪ್ರಾರಂಭವಾಗಿದ್ದಾವೆ, ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದಾವೆ. ಯಾರೆಲ್ಲ ಅಡ್ಮಿಷನ್ ತಗೋಬೇಕು ಅನ್ಕೊಂಡಿದ್ದೀರಾ, ಪ್ರವೇಶವನ್ನ ಪಡ್ಕೋಬೇಕಂತಿದ್ದೀರಾ, ಅವರು ಇಲ್ಲಿ ಕಾಣ್ತಾ ಇರುವಂತ ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಎಕ್ಸೈಸ್ ಪೊಲೀಸ್ ಇರ್ಬೋದು, ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸಿವಿಲ್ ಪೊಲೀಸ್ ಇರ್ಬೋದು, ಡಿಆರ್ ಇರ್ಬೋದು, ಸಿಆರ್ ಇರ್ಬೋದು, ಕೆಎಸ್ಆರ್ಪಿ ಇರ್ಬೋದು, ಕೆಎಸ್ಐಎಸ್ಎಫ್ ಇರ್ಬೋದು, ಹೀಗೆ ಹಲವಾರು ಬೃಹತ್ ನೇಮಕಾತಿಗಳನ್ನ ಅತಿ ಶೀಘ್ರದಲ್ಲಿ ನಾವು ನೋಡಲಿದ್ದೇವೆ ಅಂತ ಹೇಳುತ್ತಾ, ಯಾರು ಸಂಸ್ಥೆಗೆ ಬರ್ಬೇಕು ಅನ್ಕೊಂಡಿದ್ದೀರಾ, ಯಾರು ಅಭ್ಯಾಸ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಯಾರು ಸರ್ಕಾರಿ ಹುದ್ದೆಯ ಕನಸನ್ನ ಹೊತ್ಕೊಂಡಿದ್ದೀರಾ, ಅವರು ಬಿಜಾಪುರಕ್ಕೆ ಹೆಜ್ಜೆ ಹಾಕಿದಿರಿ ಅಂತಂದ್ರೆ ನಿಮಗೆ ಶಾರದಾ ವಿದ್ಯಾಪೀಠ ಆ ಹೆಜ್ಜೆಗೇನು ಅಂತಂದ್ರೆ ನಿಮ್ಮನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಅಂತ ಹೇಳುತ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇವತ್ತಿನ ಪ್ರಚಲಿತ ವಿದ್ಯಮಾನ ನೋಡಕ್ಕಿಂತ ಮುಂಚೆ ಒಂದು ಸಣ್ಣದಾದಂತ ಕೊಟೇಶನ್ ಅನ್ನ ನೋಡೋಣ. ಸ್ನೇಹಿತರೆ, ಯಾವತ್ತೂ ಕೂಡ ಬದುಕಿನೊಳಗಡೆ ಆಸೆ, ಎಂತ ಆಸೆಗಳಿರಬೇಕು ಅಂತಂದ್ರೆ ಸಕಾರಾತ್ಮಕವಾದಂತ ಆಸೆಗಳಿರ್ಬೇಕು. ಹುಚ್ಚು, ಮನುಷ್ಯನ ಹತ್ರ ಹುಚ್ಚು ಇರಬೇಕು. ಹುಚ್ಚು ಹೆಂಗ್ ಹಿಡಿಬೇಕು ಅಂತಂದ್ರೆ ನಾನು ಅದನ್ನ ಮಾಡೇ ತೀರ್ತೀನಿ ಅನ್ನುವಂತ ಹುಚ್ಚು. ಹುಚ್ಚು ನಮ್ಮಲ್ಲಿ ಹೊಕ್ಕಬೇಕು. ಅಂತ ಹುಚ್ಚು, ಮೋಹದ ಹುಚ್ಚು ಇರಬಾರ್ದು, ಕಾಮದ ಹುಚ್ಚು, ಯಾವತ್ತೂ ಕೂಡ ಆಸೆಗಳ ಹುಚ್ಚು ಅಲ್ಲ, ಸಾಧನೆ ಹುಚ್ಚು, ಸಕ್ಸಸ್ಸಿನ ಹುಚ್ಚು ನಿನ್ನ ಹತ್ರ ಇತ್ತು ಅಂತಂದ್ರೆ ಇಡೀ ಜಗತ್ತಿನಲ್ಲಿ ನಿನಗೆ ಹುಚ್ಚಂದವರು ಒಂದು ದಿನ ನಿನ್ನನ್ನ ಕೊಂಡಾಡ್ತಾರೆ. ಅದಕ್ಕಾಗಿ ಏನು ಅಂತಂದ್ರೆ ಸಕ್ಸಸ್ಸಿನ ಹಸಿವು ಇದ್ದವನು ಮಾತ್ರ ಹುಚ್ಚನಂತೆ ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ಸಕ್ಸಸ್ಸಿನ ಹುಚ್ಚು, ಸಾಧಿಸಬೇಕನ್ನುವಂತ ಹುಚ್ಚು, ಮಾಡ್ಬೇಕನ್ನುವಂತ ಹಂಬಲ ನಿನ್ನ ಹತ್ರ ಇತ್ತು ಅಂತಂದ್ರೆ ನಿನಗೆ ಯಾವತ್ತೂ ಕೂಡ ನಿದ್ರೆ ಹತ್ತೋದಿಲ್ಲ. ಆ ನಿದ್ರೆ ಒಳಗೆ ಅದೆಷ್ಟೋ ಕನಸುಗಳನ್ನ ಕಾಣ್ತಾ ಇರ್ತೀಯ. ನಿದ್ರೆ ಹತ್ತೋದು ಅದು ಏನು ಅಂತಂದ್ರೆ ಯಾವತ್ತು ನಿನ್ನ ಕನಸುಗಳನ್ನ ಎಬ್ಬಿಸಿ ಬಡಿತದೋ ಅವತ್ತು ನಿನಗೆ ಯಾವತ್ತೂ ಕೂಡ ಏನು ಅಂತಾರೆ ಸಮಾಧಾನ ಇರೋದಿಲ್ಲ. ಅದಕ್ಕಾಗಿ ಏನು ಅಂತಾರೆ ಹುಚ್ಚು ಹೋಗ್ಬೇಕು ನಿನ್ನ ಹತ್ರ. ನಾವೆಲ್ಲರೂ ಕೂಡ ಸಕ್ಸಸ್ಸಿನ ಹುಚ್ಚನ್ನ ಹಿಡ್ಕೊಂಡಕರ ಮಾತ್ರ ನಮ್ಮ ಬದುಕು ಏನು ಅಂತಾರೆ ಸಮಾಜದಲ್ಲಿ 4 ಜನ ನಮ್ಮನ್ನ ಏನು ಅಂತಂದ್ರೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ. ತಮ್ಮ ನಿನ್ನ ಹತ್ರ ಅದು ಇಲ್ಲ ಅಂತಂದ್ರೆ, ಆ ಒಂದು ಯಶಸ್ವಿನ ಹುಚ್ಚು, ಆ ಒಂದು ಓದುವಂತ ಹಂಬಲ ನಿನ್ನ ಹತ್ರ ಇಲ್ಲ ಅಂತಂದ್ರೆ ನೀನ್ ಯಾವತ್ತೂ ಕೂಡ ಬದುಕಿನಲ್ಲಿ ಏನು ಮಾಡೋದ. ಯಾರೋ ಬಂದ್ರು 4 ದಿವಸ ಹೇಳಿದ್ರು, ಯಾರೋ ಬಂದ್ರು ಒಂದ್ 4 ಮಾತು ಹೇಳಿದ್ರು, ಮೋಟಿವೇಶನ್ ಅಲ್ಲಿ ಒಂದ್ 4 ಯಾರೋ ಹೇಳಿದ್ರು ಮಾತನ್ನ ಆ ಕ್ಷಣ ತಗೊಂಡು ಆರಂಭಿಕ ಶೂರರಾದ್ರೆ ಯಾವತ್ತೂ ಕೂಡ ನಾವು ಗುರಿ ಮುಟ್ಟುವುದಿಲ್ಲ. ಅದಕ್ಕೆ ಬದುಕಿನೊಳಗಡೆ ಆರಂಭಿಕ ಶೂರರು ನಾವು ಯಾವತ್ತೂ ಕೂಡ ಆಗ್ಬಾರ್ದು. ಹಿಡಿದ ಒಂದು ಛಲವನ್ನ, ಹಿಡಿದ ಒಂದು ಕೆಲಸವನ್ನ ದಡ ಮುಟ್ಟುವರೆಗೂ ಕೂಡ ಏನು ಅಂತಾರೆ ಶ್ರದ್ಧೆಯಿಂದ ಮಾಡ್ಬೇಕು. ಸೋಲು ಅನುಭವಿಸ್ಬೇಕು, ಬಂದಿರಬಹುದು ಸೋಲು. ದಡ ಮುಟ್ಟಿಸುವವರೆಗೂ ಕೂಡ ಅದೆಷ್ಟೋ ನೋವುಗಳು, ಅದೆಷ್ಟೋ ಕಷ್ಟಗಳು, ಅದೆಷ್ಟೋ ತಾತ್ಸರವನ್ನ ಅನುಭವಿಸ್ತಾ ನಾವು ಬೇರೆಯವರಿಂದ. ಅವೆಲ್ಲ ಬರಬೇಕು. ಅವು ಬಂದಾಕರೆ ನೀನೇನು ಅಂತಾರೆ ಈ ಯಶಸ್ವಿನ ಶಿಖರವನ್ನ ನೀ ಏರ್ತೀಯ ಅಂತ ಹುಚ್ಚು ಹಿಡಿಬೇಕು ನಿನಗೆ ಬದುಕಿನೊಳಗಡೆಗೆ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋಣ. ಇಲ್ಲಿ ಮೊದಲ ಪ್ರಶ್ನೆಯನ್ನ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತಂದ್ರೆ ಅಹಮದಾಬಾದ್ ಗುಜರಾತಿನ ರಾಜಧಾನಿ ಯಾವುದು ಅಂತ ಕೇಳ್ತಾನೆ. ಹೀಗೆ ಯಾವ ತರ ಪ್ರಶ್ನೆ ಬರ್ತಾವಂತಾರೆ, ನಾವು ಪ್ರಶ್ನೆ ಓದುವಂತ ಸಂದರ್ಭದಲ್ಲೇ ನಾವು ಏನು ಅಂತಾರೆ ಸಬ್ ಕ್ವಶನ್ಸ್ ಗಳನ್ನ ಮಾಡುವಂತದ್ದು ಕಲಿಬೇಕು. ಅವಾಗ ಮಾತ್ರ ಏನು ಅಂತಾರೆ ನಾವು 360 ಡಿಗ್ರಿಯಲ್ಲಿ ಓದುವಂತ ಸಾಮರ್ಥ್ಯ ನಮ್ಮ ಹತ್ರ ಬೆಳಿತೈತಿ. ಆಮೇಲೆ ಬರ್ತೀನಿ ಇಲ್ಲಿ ಏನು ಅಂತಾರೆ, ಇಲ್ಲಿ ಇತ್ತೀಚೆಗೆ ಅಹಮದಾಬಾದಿನಲ್ಲಿ ಜರುಗಿದ 2025 ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ಶಿಪ್ ನಲ್ಲಿ ಮಹಿಳೆಯರ 48 ಕೆಜಿ, ಎಷ್ಟು ಕೆಜಿ
48 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಅವರು, ಯಾವ ಚಾನು? ಮೀರಾಬಾಯಿ ಚಾನು ಅವರು ಯಾವ ಪದಕವನ್ನು ಪಡೆದುಕೊಂಡರು ಅಂತ ಕೇಳಿದ್ದಾನೆ. ಬಹಳ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಇಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡ್ರು, ಬೆಳ್ಳಿಯ ಪದಕವನ್ನ ಪಡ್ಕೊಂಡ್ರು, ಕಂಚಿನ ಪದಕವನ್ನ ಪಡ್ಕೊಂಡ್ರು, ತಾಮ್ರದ ಪದಕವನ್ನ ಪಡ್ಕೊಂಡ್ರು ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಚಿನ್ನದ ಪದಕವನ್ನ ಮೀರಾಬಾಯಿ ಚಾನು ಅವರೇನು ಅಂತಾರೆ, ವೇಟ್ ಲಿಫ್ಟಿಂಗ್ ಅಹಮದಾಬಾದ್ ಅಲ್ಲಿ ನಡೆದಂತ 48 ಕೆಜಿ ಮಹಿಳೆಯರ ವಿಭಾಗದಲ್ಲಿ ಚಿನ್ನದ ಪದಕವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಹಮದಾಬಾದ್ ಅಂತ ಬಂತು ಅಂತಂದ್ರೆ ಈ ಅಹಮದಾಬಾದಿನ ವಿಶೇಷತೆನೇ ಬಹಳ ಇದೆ. ಇಲ್ಲಿ ಅದೆಷ್ಟೋ ಪ್ರಶ್ನೆಗಳು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಈ ಒಂದು ನಗರದ ಮೇಲೇನು ಕೂಡ ಕೇಳಬಹುದು. ಅದನ್ನ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ಮುಂದಿನ ಕ್ಲಾಸ್ ನಲ್ಲಿ ಹೇಳ್ತೀನಿ. ಇಲ್ಲಿ ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ಜಾಗತಿಕ ಬಲವರ್ಧಿತ ಅಕ್ಕಿಯನ್ನು, ಯಾವ ಅಕ್ಕಿಯನ್ನು? ಬಲವರ್ಧಿತ ಅಕ್ಕಿಯನ್ನು ಪೂರೈಸಲು ವಿಶ್ವ ಆಹಾರ ಕಾರ್ಯಕ್ರಮದೊಂದಿಗೆ ಉದ್ದೇಶ ಪತ್ರಕ್ಕೆ ಸಹಿ ಹಾಕಿತು ಅಂತ ಕೇಳಿದ್ದಾರೆ. ಇಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುವ ರಾಷ್ಟ್ರ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡುವ ದೇಶ ಯಾವುದು? ಅತಿ ಹೆಚ್ಚು ಆಮದು ಮಾಡಿಕೊಳ್ಳುವಂತ ದೇಶ ಯಾವುದು? ಭಾರತದೊಳಗಡೆ ಅತಿ ಹೆಚ್ಚು ಅಕ್ಕಿಯನ್ನು ಬೆಳೆಯುವ ರಾಜ್ಯ ಯಾವುದು? ಹೀಗೆ ಹಲವಾರು ಪ್ರಶ್ನೆಗಳು, ಉಪ ಪ್ರಶ್ನೆಗಳನ್ನ ಹುಟ್ಟಿಸಬಹುದು ನೀವು. ಇಲ್ಲಿ ಒಂದೇ ಒಂದು ಪ್ರಶ್ನೆ ಬಂತು ಅಂತಂದ್ರೆ ನೀವು ಸಾವಿರಾರು ಪ್ರಶ್ನೆಗಳನ್ನ ಮಾಡುವಂತ ಸಾಮರ್ಥ್ಯ ನಿಮ್ಮ ಹತ್ರ ಬೆಳೆಸ್ಕೋಬೇಕು. ಅದೇ 360 ಡಿಗ್ರಿ, ಎಲ್ಲರೂ ಕೂಡ 360 ಡಿಗ್ರಿ ಅಂತಲ್ಲ. ಸಬ್ ಕ್ವಶನ್, ಯಾವಾಗ ನಾವು ಆನ್ಸರ್ ಕ್ವಶನ್ ಮಾಡ್ಕೊಳ್ಳೋದು ಗೊತ್ತಿರ್ತದೋ ಅವತ್ತು ನಮಗೆ ಹಲವಾರು ಉಪ ಪ್ರಶ್ನೆಗಳನ್ನು ಕೂಡ ನಾವು ಹುಟ್ಟಾಕೋಬಹುದು. ಇಲ್ಲಿ ಆ ಉದ್ದೇಶ ಪತ್ರಕ್ಕೆ ಸಹಿ ಹಾಕಿದ ದೇಶ ಯಾವುದು ಅಂತ ನೋಡೋಣ. ಇಲ್ಲಿ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಭಾರತ ಸರಿಯಾದ ಉತ್ತರ. ಯಾವತ? ಭಾರತ ಸರಿಯಾದ ಉತ್ತರ ಅಂತ ಹೇಳಬಹುದು. ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿ ಉತ್ಪಾದಿಸುವ ರಾಜ್ಯ ಯಾವುದು? ನನ್ನೊಂದು ಪ್ರಶ್ನೆ. ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದಿಸುತ್ತದೆ? ಇಲ್ಲಿ ಅಕ್ಕಿ ಅಂತ ಬಂತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆಗೂ ಕೂಡ ಲಿಂಕ್ ಕೊಡಬಹುದು. ಈ ದೇಶದೊಳಗಡೆ ಗ್ಯಾರಂಟಿ ಏನು ಅಂತಂದ್ರೆ ಆಹಾರದ ಭದ್ರತಾ ಕಾಯ್ದೆ ಯಾವಾಗ ಜಾರಿಗೆ ತಗೊಂಡು ಬಂದ್ರು? ಯಾವ ವಿಶ್ವದಲ್ಲಿ ತಗೊಂಡು ಬಂದ್ರು? ಆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಆಮೇಲೆ BPL APL ಕಾರ್ಡ್ದಾರರಿಗೆ ಎಷ್ಟು ಇಲ್ಲಿ ಏನು ಅಂತಾರೆ, ಈ ಒಂದು ಏನು ಅಂತಾರೆ ಪಡಿತರ ಚೀಟಿ ಮೂಲಕ ವಿತರಣೆ ಮಾಡ್ತಾರೆ. ಹೀಗೆ ಹಲವಾರು ಪ್ರಶ್ನೆಗಳನ್ನ ನೀವೇ ಉದ್ಭವಿಸ್ಕೋಬಹುದು. ಅದಕ್ಕಾಗಿ ಏನು ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸೆಷನ್ಸ್ ಅಥವಾ ಡೌಟ್ ಸೆಷನ್ಸ್ ಒಳಗಡೆ ನಿಮಗೆ ಪ್ರತಿದಿನ ಏನು ಅಂತಂದ್ರೆ ಈ ಮುಂಬರುವಂತ ಆನ್ಲೈನ್ ಕ್ಲಾಸ್ ಅಲ್ಲಿ ಡೌಟ್ ಸೆಷನ್ ಇಟ್ಟಿರ್ತೇವೆ. ಅಲ್ಲಿ ಏನು ಅಂತ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ತಾ ಇಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಕೆಳಗಿನ ಯಾವ ನಗರದ ಖೋಡಾಲಾದ್ಮಾ ಮೈದಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 5,400 ಕೋಟಿ ರೂಪಾಯಿ ಮೌಲ್ಯದ, ಎಷ್ಟು ಕೋಟಿ? 5,400 crore ಮೌಲ್ಯದ ಯೋಜನೆಗಳನ್ನ ಉದ್ಘಾಟಿಸಿದರು? ಈ ಖೋಡಾಲಾದ್ಮಾ ಮೈದಾನ ಎಲ್ಲಿ ಅಂತ ಕೇಳಿದಾನೆ. ಆಪ್ಷನ್ ಎ ಸೂರತ್, ಆಪ್ಷನ್ ಬಿ ವಡೋದರ, ಆಪ್ಷನ್ ಸಿ ರಾಜ್ಕೋಟ್, ಆಪ್ಷನ್ ಡಿ ಅಹಮದಾಬಾದ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಅಹಮದಾಬಾದ್ ಸರಿಯಾದ ಉತ್ತರ. ಯಾವ ಬಾದ? ಅಹಮದಾಬಾದ್ ಸರಿಯಾದ ಉತ್ತರ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಇಂಡಸ್ ಇಂಡಿಯಾ ಬ್ಯಾಂಕಿನ ನೂತನ ಎಂ ಡಿ ಅಥವಾ ಸಿಇಒ ಆಗಿ ಯಾರನ್ನ ನೇಮಕ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಜೀವ್ ಆನಂದ್, ಆಪ್ಷನ್ ಬಿ ಅಮಿತಾಬ್ ಚೌಧರಿ, ಶ್ಯಾಮ್ ಶ್ರೀನಿವಾಸನ್, ಆಪ್ಷನ್ ಡಿ ಸುಮಂತ್ ಕಟ್ಪಾಲಿಯಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ಆನಂದ್ ಅಂತ ಹೇಳಬಹುದು. ಹಾಗಾದ್ರೆ ಇಲ್ಲಿ ಕೇವಲ ಒಂದು ಬ್ಯಾಂಕಿಂಗ್ ಬಂದಿದೆ, ಇಂಡಸ್ ಇಂಡಿಯಾ ಬ್ಯಾಂಕ್ ಅಂತ ಬಂದೈತಿ. ನಮಗೆ ಸಾರ್ವಜನಿಕ ಬ್ಯಾಂಕುಗಳ ಸಂಖ್ಯೆ ಎಷ್ಟಿದಾವೆ ನಮ್ಮ ದೇಶದೊಳಗಡೆ? ಎಷ್ಟು ಪ್ರಸ್ತುತ ಸಾರ್ವಜನಿಕ ಬ್ಯಾಂಕ್ಗಳಿದಾವೆ ಜಗತ್ತಿನಲ್ಲಿ? ಭಾರತದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ
ಮೌಲ್ಯ ಎಷ್ಟು, ಹಣಕಾಸಿನ ಮೌಲ್ಯ ಎಷ್ಟು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿಯಲ್ಲಿದೆ, ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ MD ಯಾರು ಅಂತಾನು ಕೂಡ ಕೇಳಬಹುದು, CO ಯಾರು ಅಂತಾನು ಕೇಳಬಹುದು. ಈ ತರ ಪ್ರಶ್ನೆಗಳನ್ನ ನೀವು ಉಪ ಪ್ರಶ್ನೆಗಳನ್ನ ಹಾಕೋತ್ ಹೋದ್ರೆ ಅವಾಗ ಏನು ಅಂತಂದ್ರೆ ನಿಮಗೆ ಸರಾಗವಾಗಿ ನೀವು ಅಭ್ಯಾಸ ಮಾಡಬಹುದು. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಕೆಳಗಿನ ಯಾವ ದೇಶವು ವಿಚ್ ಕಂಟ್ರಿ ಮೊದಲ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸುತ್ತಿದೆ? ಈ ಕೆಳಗಿನ ಯಾವ ದೇಶವು ಮೊದಲ ಬಾರಿಗೆ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸುತ್ತಿದೆ ಅಂತ ಕೇಳಿದಾನೆ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ನೇಪಾಳ್, ಸಿ ಭೂತಾನ್, ಡಿ ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ನೇಪಾಳ್ ದೇಶವು ಮೊದಲ ಬಾರಿಗೆ ಏನು ಅಂತಂದ್ರೆ ಕಲೆ ಮತ್ತು ಸಾಂಸ್ಕೃತಿಕ ಉತ್ಸವವನ್ನ ಆಯೋಜಿಸುತ್ತಿದೆ ಅಂತ ಹೇಳಬಹುದು. ಹಾಗಾದ್ರೆ ಭಾರತದೊಳಗಡೆ ಈ ಕಲೆ ಮತ್ತು ಸಾಂಸ್ಕೃತಿಕತೆ ಯಾವ ಸಚಿವಾಲಯದ ಅಧೀನದಲ್ಲಿ ಬರ್ತದ ಅಂತ ಕೇಳಬಹುದು. ಹಾಗಾದ್ರೆ ಯಾವ ಸಚಿವಾಲಯ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ಜಿಲ್ಲಾ ನ್ಯಾಯಾಂಗ AI ಇವತ್ತು ನಮ್ಮನ್ನ ಮುಂದೊಂದು ದಿವಸ ಏನೇ ಆಳ್ತೈತಿ ಅನ್ನುವಂತ ಅಷ್ಟು ಏನು ಅಂತಾರೆ ಭಯ ಕಾಡ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಳಕೆಯ ಕುರಿತು ಮಾರ್ಗಸೂಚಿಗಳನ್ನ ಪ್ರಕಟಿಸಿದ ಭಾರತದ ಮೊದಲ ರಾಜ್ಯ ಹೈಕೋರ್ಟ್ ಯಾವುದು? ಮೊದಲ ಹೈಕೋರ್ಟ್ ಯಾವುದು? AI ಕುರಿತು ಮಾರ್ಗಸೂಚಿಯನ್ನ ಪ್ರಕಟಿಸಿದ ದೇಶದ ಮೊದಲ ಹೈಕೋರ್ಟ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಸಿ ಮಹಾರಾಷ್ಟ್ರ, ಡಿ ತಮಿಳುನಾಡು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಕೇರಳ ರಾಜ್ಯ. ಇಲ್ಲಿ ಕೇರಳ ರಾಜ್ಯ ಏನು ಅಂತಂದ್ರೆ ಇಡೀ ದೇಶದೊಳಗಡೆ ಮೊಟ್ಟ ಮೊದಲ ಬಾರಿಗೆ ಕೇರಳ ಹೈಕೋರ್ಟ್ ಏನು ಅಂತಂದ್ರೆ AI ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಒಂದು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಅಂತ ಹೇಳಬಹುದು. ಯಾವ ರಾಜ್ಯ? ಕೇರಳ ರಾಜ್ಯ. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತ ರಾಜ್ಯ ಯಾವುದು? ಕೇರಳ ರಾಜ್ಯ. ಇಲ್ಲೇನು ಅಂತಾರೆ ಈ ತರ ಉಪ ಪ್ರಶ್ನೆಗಳನ್ನು ಕೂಡ ನೀವು ಮಾಡ್ಕೋಬಹುದು. ಹಾಗಾದ್ರೆ ಇಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರ ಉಪರಾಷ್ಟ್ರೀಯ ಭದ್ರತಾ ಸಲಹಾಗಾರರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ನ್ಯಾಷನಲ್ ಏನು ಅಂತ ಸೆಕ್ಯೂರಿಟಿ ಅಡ್ವೈಸರ್, ಭದ್ರತಾ ಸಲಹಾಗಾರರು. ಇವಾಗ ಪ್ರಸ್ತುತ ನರೇಂದ್ರ ಮೋದಿ ಅವರ ಭದ್ರತಾ ಸಲಹಾಗಾರ ಯಾರಿದ್ದಾರೆ ಅಂತಂದ್ರೆ ಅಜಿತ್ ದೋವಲ್ ಅವರಿದ್ದಾರೆ. ಅವರನ್ನ ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಯಾವ ಬಾಂಡ್? ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ನರೇಂದ್ರ ಮೋದಿ ಅವರ ಉಪ ರಾಷ್ಟ್ರೀಯ ಭದ್ರತಾ ಸಲಹಾಗಾರರು ಯಾರಾಗಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕುಲ್ದೀಪ್ ಸಿಂಗ್, ಆಪ್ಷನ್ ಬಿ ಮನೋಜ್ ಪಾಂಡೆ, ಆಪ್ಷನ್ ಸಿ ಸುಮಂತ್ ಗೋಯಲ್, ಆಪ್ಷನ್ ಡಿ ಅನೀಶ್ ದಯಾಳ್ ಸಿಂಗ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅನಿಶಾ ದಯಾಳ್ ಸಿಂಗ್ ಏನು ಅಂತಂದ್ರೆ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಭದ್ರತಾ ಒಳಗಡೆ ಉಪ ರಾಷ್ಟ್ರೀಯ ಭದ್ರತಾ ಸಲಹಾಗಾರರಾಗಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾವ ಸಂಸ್ಥೆಯು ಒಡಿಶಾ ಕರಾವಳಿಯಲ್ಲಿ, ಯಾವ ಕರಾವಳಿ? ಒಡಿಶಾ ಕರಾವಳಿಯಲ್ಲಿ, ಪೂರ್ವದ ಕರಾವಳಿ ಯಾವುದು? ಈ ಒಡಿಶಾದ ಕರಾವಳಿಯಲ್ಲಿ ಮೊದಲ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿತ್ತು. ಯಾವ ಸಂಸ್ಥೆ ಅಂತ ನೋಡೋಣ. ಆಪ್ಷನ್ ಎ ಇಸ್ರೋ. ಎಷ್ಟೋ ಪ್ರಶ್ನೆಗಳು ಪೊಲೀಸ್ ಇರ್ಬೋದು, PSI ಇರ್ಬೋದು, ಈ ಒಂದೇ ಸಂಸ್ಥೆ ಮೇಲೆ ಕೇಳ್ತಾರೆ ಬಹಳಷ್ಟು ಪರೀಕ್ಷೆಯಲ್ಲಿ. ಇಸ್ರೋ ಸ್ಥಾಪನೆಯಾದ ವರ್ಷ ಎಷ್ಟು ಅಂತ ಕೇಳಬಹುದು. ಇಸ್ರೋದ ಪ್ರಸ್ತುತ ಮುಖ್ಯಸ್ಥರು ಯಾರು ಅಂತ ಕೇಳಬಹುದು. ಇಸ್ರೋದ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳಬಹುದು. ಇಸ್ರೋಕ್ಕೆ ಸಂಬಂಧಪಟ್ಟಂತ ಗ್ರಹಗಳು, ಉಪಗ್ರಹಗಳ ಬಗ್ಗೆ ಕೇಳಬಹುದು. ಇದ್ರ ಬಗ್ಗೆ ಒಂದೇ ಅಧ್ಯಯನ ಮಾಡ್ಕೊಳಕ್ ಹೋದ್ರಿ ಅಂತಾರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನ ನೀವು ಒಂದೇ ಸೋರ್ಸ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಅದಕ್ಕಾಗಿ ಏನು ಅಂತಂದ್ರೆ
ಜಸ್ಟ್ ಇಸ್ರೋ ಅಂತ ಓದಿ ಬಿಡೋದಲ್ಲ, ಇಸ್ರೋಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೀಫ್ ಆದಂತ ಒಂದು ಸಮರಿಯನ್ನ ರೆಡಿ ಮಾಡ್ಕೋಬೇಕು ನೀವು. ಅವಾಗ ಮಾತ್ರ ಏನು ಅಂತಂದ್ರೆ ಮತ್ತೆ ಮತ್ತೆ ಓದುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಆಪ್ಷನ್ ಬಿ, BRC. ಯಾವ RC? BRC. ಈ BRC ಅಂದ್ರೆ ಏನು? ಆಮೇಲೆ ಬರ್ತೀನಿ. DRDO, HAL, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, DRDO. ಈ DRDO ಗೊತ್ತಿದೆ, ಎಷ್ಟೋ ಮಂದಿಗೆ DRDO ಬಗ್ಗೆ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರವನ್ನ ನೋಡೋಣ. ಈ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ವೆಪನ್ ಸಿಸ್ಟಮ್ ಅನ್ನ ಯಶಸ್ವಿಯಾಗಿ ಪರೀಕ್ಷಿಸಿರುವಂತ ಸಂಸ್ಥೆ ಯಾವುದು ಅಂತ ನೋಡೋಣ. ಇಲ್ಲಿ ಸರಿಯಾದಂತ ಸಂಸ್ಥೆ DRDO. DRDO, ಡಿಫೆನ್ಸ್ ರಿಸರ್ಚ್. ಏನು ಇದರ ಫುಲ್ ಫಾರ್ಮ್ ಅನ್ನ ದಯವಿಟ್ಟು ಏನು ಅಂತಂದ್ರೆ ನಾನು ನಿಮ್ ಕಡೆಯಿಂದ ಏನು ಅಂತಂದ್ರೆ ಇದರ ಫುಲ್ ಫಾರ್ಮ್ ಅನ್ನ ಬಯಸ್ತಾ ಇದ್ದೀನಿ. DRDO ಕೇಂದ್ರ ಕಚೇರಿಯಲ್ಲಿದೆ. DRDO ಸ್ಥಾಪನೆ ಆದಂತ ವರ್ಷ ಯಾವುದು? DRDO ಮುಖ್ಯಸ್ಥರು ಯಾರು ಅಂತಾನೂ ಕೂಡ ಕೇಳಬಹುದು. ಇತ್ತೀಚೆಗೆ DRDO ಕೈಗೊಂಡಂತ ಏನು ಅಂತಂದ್ರೆ ಕ್ಷಿಪಣಿಗಳ ಬಗ್ಗೆ ಬ್ರೀಫ್ ಆದಂತ ಒಂದು ಸಮರಿಯನ್ನ ರೆಡಿ ಮಾಡ್ಕೊಡ್ರಿ. ಅದಕ್ಕೆ ಸಂಬಂಧಪಟ್ಟಂತ ಉಪ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತ ಹೇಳುತ್ತಾ ಇಲ್ಲಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ CISF, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವೇನ್ ಕರಿತೇವಲ್ಲ, ಈ CISF ನ ತನ್ನ ಮೊದಲ ಮಹಿಳಾ ಕಮಾಂಡೋ ಘಟಕವನ್ನ, ಬಹಳ ಇಂಪಾರ್ಟೆಂಟ್ ಇದು, ನೆನಪಿರ್ಲ್ರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ CISF ತನ್ನ ಮೊದಲ ಮಹಿಳಾ ಕಮಾಂಡೋ ಘಟಕವನ್ನ ಪ್ರಾರಂಭಿಸಿತ್ತು ಅಂತ ಕೇಳಿದಾನೆ. ಆಪ್ಷನ್ ಎ ಗುಜರಾತ್ ರಾಜ್ಯದಲ್ಲಿ, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಉತ್ತರ ಪ್ರದೇಶ್ ಅಂತ ಕೊಟ್ಟಿದ್ದಾರೆ. ಈ CISF ತನ್ನ ಮೊದಲ ಮಹಿಳಾ ಕಮಾಂಡೋ ಘಟಕವನ್ನ ಮಧ್ಯಪ್ರದೇಶ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಬಹುದು. ಯಾವ ರಾಜ್ಯ? ಮಧ್ಯಪ್ರದೇಶ ರಾಜ್ಯದಲ್ಲಿ. ಹಾಗಾದ್ರೆ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಶ್ರೀನಗರದ ದಾಲ್ ಸರೋವರದಲ್ಲಿ ಜರುಗಿದ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದಲ್ಲಿ ಯಾವ ರಾಜ್ಯವು ಪದಕಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿತು? ಜಮ್ಮು ಕಾಶ್ಮೀರದ ಶ್ರೀನಗರದ ದಾಲ್ ಸರೋವರದಲ್ಲಿ ಜರುಗಿರುವಂತ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವದಲ್ಲಿ ಯಾವ ಭಾರತೀಯ ರಾಜ್ಯವು ಅತಿ ಹೆಚ್ಚು ಪದಕಗಳನ್ನ ಪಡೆದುಕೊಂಡಿತು ಅಂತ ಕೇಳಿದಾನೆ. ಇಲ್ಲಿ ಕೇರಳ, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಮಧ್ಯಪ್ರದೇಶ್, ಆಪ್ಷನ್ ಡಿ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ್ ರಾಜ್ಯ ಅತಿ ಹೆಚ್ಚು ಪದಕವನ್ನು ಪಡೆದಿರುವಂತ ರಾಜ್ಯ ಅಂತ ಹೇಳಬಹುದು. ಇವಿಷ್ಟು ಇವತ್ತಿನ ಪ್ರಚಲಿತ ವಿದ್ಯಮಾನಗಳು. ಮತ್ತೆ ನಾಳೆ ಕ್ಲಾಸ್ ನಲ್ಲಿ ಏನು ಅಂತಾರೆ ಪ್ರಚಲಿತ ವಿದ್ಯಮಾನ ನಿಮ್ ಮುಂದೆ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರ್ಲಿ ಅಂತ ಹೇಳ್ತಾ ಅದೆಷ್ಟೋ ವಿದ್ಯಾರ್ಥಿಗಳು ಏನು ಅಂತಂದ್ರೆ ಅಭ್ಯಾಸವನ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ವಿದ್ಯಾರ್ಥಿಗಳ ಕನಸಿದೆ, ಪೊಲೀಸ್ ಆಗ್ಬೇಕು, PSI ಆಗ್ಬೇಕು, ನಾನು ಕೂಡ ಸರ್ಕಾರಿ ಹುದ್ದೆಯಲ್ಲಿ ಹೋಗ್ಬೇಕು ಅನ್ನೋಂತ ಅದೆಷ್ಟೋ ಆದಂತ ಕನಸು, ದೊಡ್ಡದಾದಂತ ಕನಸನ್ನು ಹೊತ್ಕೊಂಡಿದ್ದೀರ. ಆ ಕನಸನ್ನ ನಾವು ನನಸು ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಸರಿಯಾದ ಮಾರ್ಗದರ್ಶನ, ಸರಿಯಾದಂತ ಒಂದು ಮಾರ್ಗವನ್ನ ನಾವು ಪಡ್ಕೋಬೇಕು. ಎಷ್ಟೋ ವಿದ್ಯಾರ್ಥಿಗಳು ತರಬೇತಿಯನ್ನ ಪಡ್ಕೊಂಡಿರಲ್ಲ, ಅದೆಷ್ಟೋ ವಿದ್ಯಾರ್ಥಿಗಳು ತರಬೇತಿಯನ್ನ ಪಡ್ಕೊಳ್ಳೋ ಸಂದರ್ಭದ ಅರ್ಧದಲ್ಲೇ ಬಿಟ್ಟು ಹೋಗಿರ್ತಾರ. ಅದೆಷ್ಟೋ ವಿದ್ಯಾರ್ಥಿಗಳು ಒಂದು 10 ದಿನ ಕ್ಲಾಸ್ ಕೂತ್ಕೊಂಡು ಹೋಗ್ಬಿಟ್ಟಿರ್ತಾರ. ಅದಕ್ಕಾಗಿ ಏನು ಅಂತಾರೆ, ನಿಮಗಾಗಿ ನೀವು ಕೂತಿರುವಂತ ಸ್ಥಳದಲ್ಲಿನೇ ನಮ್ಮ ಒಂದು ಶಾರದಾ ವಿದ್ಯಾಪೀಠ ಬರ್ತಾ ಇದೆ. ಮನೆಗೆ ಶಾರದಾ ವಿದ್ಯಾಪೀಠ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಹೊತ್ತಿಕೊಂಡು ನಿಮ್ಮ ಮನೆಗೆ ಬರ್ತಾ ಇದೆ. ಎಷ್ಟು ಜನ ನೀವು ಮನೆಯಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅವ್ರಿಗೊಂದು ಏನು ಅಂತಂದ್ರೆ ಶಾರದಾ ವಿದ್ಯಾಪೀಠದ ಮೂಲಕ ಆನ್ಲೈನ್ ಕ್ಲಾಸ್ ಮೂಲಕ ನಿಮಗೆ ನಾವು ಏನು ಅಂತಾರೆ ಕುತ್ತಲ್ಲೇ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಕರೆದುಕೊಂಡು ಹೋಗುವಂತ ಒಂದು ದೃಢವಾದಂತ ಸಂಕಲ್ಪವನ್ನು ಹೊತ್ಕೊಂಡಿದ್ದೇವೆ ಅಂತ ಹೇಳ್ತಾ ಅತಿ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನಾಳೆ ಕ್ಲಾಸ್ ಅಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.